कर्नाटक के वजीर हाउसिंग BZ ज़मीर अहमद खान ने रियासत की हाउसिंग स्कीम के सिलसिले में सामने आए रिश्वतखोरी के इल्ज़ामात पर अपना मौक़िफ़ वाज़ेह किया। उन्होंने कहा कि वो किसी भी किस्म की तहक़ीक़ात के लिए तैयार हैं। अगर इन पर इल्ज़ामात साबित हों तो फ़ौरी इस्तीफ़ा देने को भी तैयार हैं। मोस्ट सीनियर लीडर इದ್ದಾರೆ ಅವರು ಯಾವ ತರ ಹೇಳಿದ್ರು ಅಂತ ನನಗೂ ಅರ್ಥ ಆಗ್ತಾ ನಾನು ಮಾಧ್ಯಮದಲ್ಲಿ ನೋಡಿದೆ। ನಾನು ಎಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಏನು ನಾವು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2013 ರಿಂದ ಹಿಡ್ಕೊಂಡು 2018 ವರೆಗೂ 14,58,000 ಮನೆಗಳು ULB ಸ್ಕೀಮಲ್ಲಿ ಕೊಟ್ಟಿದ್ರು। 2013 ರಿಂದ ಹಿಡ್ಕೊಂಡು 2018 ವರೆಗೂ 14,58,000 ಮನೆಗಳು ಕೊಟ್ಟಿದ್ರು। ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದಾದ್ಮೇಲೆ 4 ವರ್ಷ ಬಿಜೆಪಿ ಸರ್ಕಾರ ಬಂತು। ಅವರ ಅವಧಿಯಲ್ಲಿ 5,80,000 ಮನೆಗಳು ಕೊಟ್ಟಿದ್ರು। 5,080 ಮನೆಗಳು ನಮ್ಮ ಸರ್ಕಾರ ಬಂದಾದ್ಮೇಲೆ ಆನ್ ಗೋಯಿಂಗ್ ಮನೆಗಳು 9.5 ಲಕ್ಷ ಆನ್ ಗೋಯಿಂಗ್ ಮನೆಗಳು ನಡೀತಾ ಇತ್ತು। ಇದು ಮನೆಗಳು ಕಟ್ಟಬೇಕಾದ್ರೆ 1,20,000 ನಾವು ಕೊಡ್ತೀವಿ, ಅಂದ್ರೆ ಅವರೇ ಕಟ್ಕೊಳ್ಳೋದು। ಅಂದ್ರೆ ಒಂದು 3 ಹಂತದಲ್ಲಿ ಅವ್ರಿಗೆ ದುಡ್ಡು ಕೊಡ್ತೀವಿ। ಪಾಯಾಗ 30,000 ಅಂತ, ಒಂದು ರೂಪ್ ಬಂದ್ರೆ ಇನ್ನೊಂದು 30,000 ಹಂಗೆ 3 ಹಂತದಲ್ಲಿ ಮನೆ ಕೊಡ್ತೀವಿ। ಈ 4 ವರ್ಷದಿಂದ ಹೊಸ ಮನೆ ಟಾರ್ಗೆಟ್ ಕೊಟ್ಟಿಲ್ಲ। ಕಾರಣ ಅಂದ್ರೆ ಮೊನ್ನೆನೂ ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಮೊನ್ನೆನೂ ಬಜೆಟ್ ಅಲ್ಲಿ ನನ್ನ ಮನೆ ಮುಖ್ಯಮಂತ್ರಿ